ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಪಿಕಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಗುರುವಾರ, ಬೆಳಗ್ಗೆನೇ ರಾಗಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನಾನಿಲ್ಲಿ ರಾಗಿ ರೊಟ್ಟಿಗೆ ಏನೆಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕ್ಯಾರೆಟು ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾವೇನಾದರೂ ಬೆಳಗಿನ ತಿಂಡಿಗೆ ಅಂದರೆ ಲಂಚ್ ಬಾಕ್ಸ್ಗೆಲ್ಲ ರೊಟ್ಟಿ ಮಾಡ್ತೀನಿ ಅಂತ ಅಂದರೆ ಒಂದು ಸ್ವಲ್ಪ ಬೇಗ ಎದ್ದೊಳ್ಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಬೇಗ ಆಗೋದಿಲ್ಲ. ಯಾಕೆಂದರೆ ಅದು ಬೇಯೋದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಾಗುತ್ತೆ. ಸ್ಟವ್ ಮೇಲೆ ನಾವು ಅಂದ್ಕೊಂಡಿದ್ದ ತಕ್ಷಣ ಹಿಂಗೆ 5 ಮಿನಿಟ್ಸಲ್ಲೆಲ್ಲ ಆಗೋಲ್ಲ. ಅದೇ ನಾವೇನಾದ್ರು ಪಲಾವು ಬೇರೆ ಏನಾದ್ರು ಮಾಡ್ತೀವಿ, 1 ಪಾಟ್ ರೆಸಿಪಿ ಅಂತಂದರೆ ಪಲಾವು ಮತ್ತು ಟೊಮೆಟೊ ಬಾತು ಅಥವಾ ಗೀ ರೈಸ್ ಈ ಥರ ಏನಾದ್ರು ಮಾಡ್ತೀನಿ ಅಂದರೆ ನಮಗೆ ಸ್ವಲ್ಪ ಬೇಗ ಆಗುತ್ತೆ. ಯಾಕೆಂದರೆ ಇವೆಲ್ಲ ಕಟ್ಟಿಂಗ್ಸ್ ಮಾಡ್ಕೊಳೋದು ಎಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ರೆ 1-2 ವಿಷಲಲ್ಲಿ ಆಗಿಬಿಡುತ್ತೆ. ಆದರೆ ಚಪಾತಿ, ರೊಟ್ಟಿ ಇದೆಲ್ಲ ಏನಾಗುತ್ತೆ ಅಂದರೆ ನಾವು ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೂ ಕೂಡ ಚಪಾತಿ ರೊಟ್ಟಿದು ಕೆಲಸ ಇರುತ್ತೆ. ಅಂದರೆ ಲಟ್ಟಿಸ್ಬೇಕು, ಬೇಯಿಸಬೇಕು, ಈ ರೀತಿ ಸ್ವಲ್ಪ ಜಾಸ್ತಿ ಲಾಂಗ್ ಪ್ರೊಸೆಸ್ ಇರುತ್ತೆ. ಹಾಗಾಗಿ ರೊಟ್ಟಿ ಎಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಸಮಯ ಜಾಸ್ತಿನೇ ಬೇಕಾಗುತ್ತೆ. ಹಾಗೆಯೇ ಮಾಡಿದಾದ ನಂತರ ಕ್ಲೀನಿಂಗ್ ಕೂಡ ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ. ನಿಮ್ಗೇನು ಅನಿಸುತ್ತೆ? ಹೀಗೆ ಅನಿಸುತ್ತಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನಿಲ್ಲಿ ಎಲ್ಲ ಕಟ್ಟಿಂಗ್ಸ್ ಎಲ್ಲ ಆಯಿತು. ಕ್ಯಾರೆಟ್ ಎಲ್ಲ ತುರ್ಕೊಂಡು, ಕೊತ್ತಂಬರಿ, ಹಾಗೆಯೇ ಸಬ್ಬಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸಣ್ಣದಾಗಿ ಚಾಪ್ ಮಾಡಿಕೊಂಡು ರಾಗಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಕೂಡ ಸೇರಿಸ್ಕೊಂಡು ಅದಾದ ನಂತರ ಕುದೀತಾ ಇರೋ ನೀರನ್ನ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ನಾನು ತಟ್ಟೋದಕ್ಕೆ ಈಸಿ ಆಗಲಿ ಅಂಥೇಳಿ. ನಮ್ಮ ಮನೆಯಲ್ಲಿ ರೊಟ್ಟಿ ಶೀಟ್ ಇರೋದ್ರಿಂದ ನಾನು ಸ್ವಲ್ಪ ಹಿಟ್ಟನ್ನು ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಈಸಿಯಾಗಿ ಬರುತ್ತೆ. ರೊಟ್ಟಿ ಶೀಟ್ ಇಲ್ಲ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಅದನ್ನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಲಟ್ಟಿಸ್ಕೊಂಡ್ರೆ ರೆಡಿ ಆಯ್ತು. ಲಟ್ಟಿಸ್ಕೊಳ್ಬೋದು. ಎಣ್ಣೆ ಹಾಕಿ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನೀವು ಲಟ್ಟಿಸ್ಕೊಬೋದು ರಾಗಿ ರೊಟ್ಟಿನ. ನಾನು ಅದೇ ಥರ ಮಾಡ್ತೀನಿ. ಈ ಕಡೆ ಇವಾಗ ಶಾರ್ಟ್ ಬ್ರೇಕ್ಗೆ ಅಂತ ಹೇಳಿ ನಾನು ಅಂದರೆ ಸ್ನ್ಯಾಕ್ಸ್ಗೆ ಜೋಳನ ಬೇಯಿಸ್ತಾ ಇದ್ದೀನಿ. ಜೋಳದ್ದು ಸ್ವಲ್ಪ ಚಾಟ್ಸ್ ಥರ ಮಾಡ್ಕೊಳ್ಳೋಣ ಅಂಥೇಳಿ. ಅಂದರೆ ರಾಗಿ ರೊಟ್ಟಿಗೆ ಏನು ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿದ್ನಲ್ಲ ಅದರಲ್ಲಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಬೇಯಿಸಿರೋ ಜೋಳನ ಬಿಡಿಸ್ಬಿಟ್ಟು ಅದಕ್ಕೆ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ಈ ಕಡೆ ಕಡಲೆ ಬೀಜ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡೋಣ ಅಂತ ಇವತ್ತು ರಾಗಿ ರೊಟ್ಟಿ ಜೊತೆಗೆ. ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ಒಂದು 4 ಗುಂಟೂರು ಮೆಣಸಿನ್ಕಾಯಿ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಕಲರ್ ಕೂಡ ಬರಲಿ ಅಂತ ಹೇಳಿ. ಈ ಕಡೆ ರೊಟ್ಟಿ ಕೂಡ ತಟ್ಕೊಳ್ತಾ ಇದ್ದೀನಿ. ಆ ಕಡೆ ಶೇಂಗಾ ಸ್ವಲ್ಪ ಬಿಸಿ ಆರೋದಕ್ಕೆ ಬಿಟ್ಟು ಅದನ್ನು ತೊಳೆದು ಆಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ ಕಡಲೆ ಬೀಜನ ಹುರಿದಿಟ್ಬಿಟ್ಟಿದ್ದೀನಿ. ಇವಾಗ ಈ ಕಡೆ ರೊಟ್ಟಿ ಶುರು ಮಾಡಿದ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಲೇಟ್ ಆಗುತ್ತೆ ಅಂತ ರೊಟ್ಟಿ ಕೂಡ ಒಂದಷ್ಟು ಬಾಕ್ಸ್ಗೆ ಮತ್ತು ತಿನ್ನೋದಕ್ಕೆ ಎಲ್ಲ ಬೇಕಲ್ಲ, ಹಾಗಾಗಿ ಅದನ್ನು ಕೂಡ ತಟ್ಟೋದಕ್ಕೆ ಶುರು ಮಾಡಿದ್ದೀನಿ. ರೊಟ್ಟಿ ಎಲ್ಲ ಆಗ್ತಾ ಇದ್ದಂಗೆ ಚಟ್ನಿ ಕೂಡ ರುಬ್ಕೊಂಬಿಡೋಣ ಅಂಥೇಳಿ ಚಟ್ನಿಗೆ ನಾನಿಲ್ಲಿ ಏನೆಲ್ಲ ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಚಟ್ನಿ ರುಬ್ಕೊಂಡ್ರೆ ಸಖತ್ತಾಗಿರುತ್ತೆ. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ರಾಗಿ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿಗಂತೂ ತುಂಬಾ ಇಷ್ಟ ಇದು. ಸಖತ್ ಇಷ್ಟಪಟ್ಟು ತಿಂತಾರೆ. ಅವ್ರ ಆಫೀಸಲ್ಲೂ ಅಷ್ಟೇ ಕೇಳ್ತಾ ಇರ್ತಾರಂತೆ, ರಾಗಿ ರೊಟ್ಟಿ ತೊಗೊಬನ್ನಿ, ನಿಮ್ಮ ಮನೇಲಿ ತುಂಬ ಚೆನ್ನಾಗಿರುತ್ತೆ, ರಾಗಿ ರೊಟ್ಟಿ ಜೊತೆ ಚಟ್ನಿ ಅಂತೂ ಸಖತ್ತಾಗಿರುತ್ತೆ ಅಂತ ಹೇಳಿ. ಆಫೀಸಲ್ಲಿ ಹೆಂಗಂದರೆ ಚಟ್ನಿ ನಮ್ಮ ಮನೇಲಿ ಮಾಡೋ ಚಟ್ನಿ ತೊಗೊಂಡೋದ್ರೆ, ಅಂದರೆ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಅಥವಾ ಒಣಮೆಣ್ಸಿನ್ಕಾಯಿ ಆಗಿರ್ಬೋದು, ಒಟ್ಟಲ್ಲಿ ಕಡಲೆಬೀಜ ಚಟ್ನಿ ತೊಗೊಂಡೋದ್ರೆ ಎಲ್ಲರೂ ನಂಗೆ ಸ್ವಲ್ಪ ಅಂತ ಹೇಳ್ತಾ ಇರ್ತಾರಂತೆ. ಈ ಆಫೀಸ್ ಅಂತಲ್ಲ, ಮುಂಚೆ ಒಂದು ಕಡೆ ವರ್ಕ್ ಮಾಡ್ತಾಯಿದ್ರು, ಅಲ್ಲೂ ಕೂಡ ಅಷ್ಟೇ ಚಟ್ನಿಗೆ ಫ್ಯಾನ್ ಆಗಿಬಿಟ್ಟಿದ್ರು ಅವರೆಲ್ಲ. ನಮ್ಮ ಮನೆಯಿಂದ ನಾಳೆ ದೋಸೆ ತೊಗೊಂಬರ್ತೀನಿ, ನಿಮ್ಮ ಮನೆಯಿಂದ ಸ್ವಲ್ಪ ಚಟ್ನಿ ಮಾಡಿಸ್ಕೊಂಬಂದು ಕೊಡ್ತೀರಾ ಪ್ಲೀಸ್ ಅಂತ ಹೇಳೋರಂತೆ. ಆವಾಗ ಮನೆಗೆ ಬಂದುಬಿಟ್ಟು ಅನಿಲ್ ಕೇಳೋರು, ಒಂದು ಸ್ವಲ್ಪ ಚಟ್ನಿ ಮಾಡಿಕೊಡು ನಮ್ಮ ಫ್ರೆಂಡ್
ಫ್ರೆಂಡ್ಗೆ ನಾಳೆ ಅವ್ರಿಗೆ ತಿಂಡಿ ಏನೋ ಬೇರೆ ತರ್ತಾರಂತೆ ಅಂತ ಹೇಳೋರು. ಆ ರೇಂಜ್ಗೆ ಒಂದು ಚಟ್ನಿಗೆ ತುಂಬ ಇಷ್ಟಪಟ್ಟು ತಿನ್ನೋರು ಕಡಲೆ ಬೀಜ ಚಟ್ನಿನ. ಇನ್ನು ನಾನು ವಿಡಿಯೋ ಮಾಡ್ತಾ ಈ ಅಡುಗೆಗಳನ್ನೆಲ್ಲ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಮಕ್ಕಳೆಲ್ಲ ಇವತ್ತು ಫುಲ್ಲು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ತಿಂಡಿಗೆ. ಹಾಗಾಗಿ ಬೇಗ ಸ್ವಲ್ಪ ಚಟ್ನಿ ಎಲ್ಲ ರುಬ್ಬಿಟ್ಟು ರೆಡಿ ಮಾಡಿ ಲಂಚ್ ಬಾಕ್ಸ್ಗೆ ಕೂಡ ರೆಡಿ ಮಾಡಿದೆ. ಹಾಗೆ ನಮ್ಮ ಚಿನ್ನಿ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಜೋಳ ಎಲ್ಲ ಬಿಡಿಸಿ ಕೊಡೋದಕ್ಕೆ. ಇಲ್ಲಾಂದಿದ್ರೆ ನಂಗೆ ಇನ್ನೂ ಸ್ವಲ್ಪ ಕಷ್ಟ ಆಗಿರೋದು. ಜೋಳ ಎಲ್ಲ ಬಿಡಿಸಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟು ಎಲ್ಲ ಹಾಕೋದಕ್ಕೆ ಹೆಲ್ಪ್ ಮಾಡಿದ್ಲು. ಅದಾದಮೇಲೆ ಅವಳು ತಿಂಡಿ ತಿಂದ್ಬಿಟ್ಟು ಅವಳಿಗೆ ಕೂಡ ತಲೆ ಬಾಚ್ಬಿಟ್ಟು ಸ್ಕೂಲಿಗೆ ಕಳಿಸಿದಾಯಿತು. ಒಂದು ರೌಂಡ್ ಕಳಿಸಿದ್ರೆ ನಂಗೆ ಇನ್ನೊಂದು ರೌಂಡ್ ಆಮೇಲೆ ಅನಿಲ್ಗೆ ಅವ್ರಿಗೆ ಮುದ್ದೆ ತಿನ್ನೋದಕ್ಕೆ ಇಲ್ಲಿ ಮನೆಯಲ್ಲಿ ಮುದ್ದೆ ಮಾಡ್ತೀನಿ. ಲಂಚ್ ಬಾಕ್ಸ್ಗೆ ರೊಟ್ಟಿ ಕಳಿಸ್ತೀನಿ. ಹಾಗೆಯೇ ಒಂದು ಸ್ವಲ್ಪ ಸಲಾಡ್ ಮಾಡೋದಿರುತ್ತೆ, ಮೊಟ್ಟೆ ಬೇಯಿಸೋದಿರುತ್ತೆ, ಮತ್ತು ಗೆಣಸು ಈ ಥರ ಎಲ್ಲ ರೆಡಿ ಮಾಡಿ ಈ ಕಡೆ ಮನೆ ಕೆಲಸ, ಕಸ ಗುಡಿಸು, ನೆಲ ಒರೆಸು ಅನ್ನೋ ಅಷ್ಟರಲ್ಲಿ ನನಗೆ ಮಧ್ಯಾಹ್ನ ಆಗೋಗುತ್ತೆ. ಇನ್ನು ನನ್ನ ಯೂಟ್ಯೂಬ್ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದೊಂದು ಸರಿ ಅನಿಸುತ್ತೆ ಬಿಗ್ ಬಾಸ್ ನೋಡೋಕ್ಕೆ ಟೈಮ್ ಆಗೋದಿಲ್ಲ. ಆ್ಯಕ್ಚುಲಿ ನನಗೆ ಬಿಗ್ ಬಾಸ್ ತುಂಬ ಇಷ್ಟ ಆಗುತ್ತೆ, ನೋಡೋದಕ್ಕೆ ಇಷ್ಟ ನನಗೆ ಯಾವಾಗೂ. ಬಿಗ್ ಬಾಸ್ ಮುಗೀತು ಒಂಥರ ಇನ್ಕಂಪ್ಲೀಟ್ ಫೀಲ್. ಇವಾಗ ಏನು ನೋಡೋದು ಟಿ ವಿನಲ್ಲಿ ಅಂತ ಹೇಳಿ. ಸೀರಿಯಲ್ಗಿಂತ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಸೀರಿಯಲ್ಗಿಂತನೂ ನನಗೆ ಬಿಗ್ ಬಾಸು ಅಥವಾ ಈ ರೀತಿ ಏನಾದರೂ ರಿಯಾಲಿಟಿ ಶೋಸ್ ಇಷ್ಟ ಆಗುತ್ತೆ. ಆಗಾಗ ಟೈಮ್ ಸಿಕ್ಕಾಗ ನಾನು ಸರಿಗಮಪ ಮತ್ತು ಏನಾದರೂ ಕಾಮಿಡಿ ಶೋ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಇನ್ನು ಲಂಚ್ ಬಾಕ್ಸ್ಗೆ ಬೇಗ ಬೇಗ ಪ್ಯಾಕ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ದೆ. ನಮ್ಮ ಚಿನ್ನಿ ನೀಟಾಗಿ ನಾನು ವೀಡಿಯೋ ಮಾಡ್ತೀನಿ ಅಂತಂದರೆ ಸ್ವಲ್ಪ ನೀಟಾಗಿ ಸೆಟ್ ಮಾಡ್ಕೊ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಂದರೆ ಮಕ್ಕಳು ಕೂಡ ಎಷ್ಟು ಕಾನ್ಷಿಯಸ್ ಆಗಿರ್ತಾರೆ. ಅಂದರೆ ವೀಡಿಯೋ ಮಾಡುವಾಗ ಈ ರೀತಿ ಮಾಡು, ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಕೊಡ್ತಾಳೆ ನನಗೆ ನಮ್ಮ ಚಿನ್ನಿ ಕೂಡ. ಸರಿ ಆಯ್ತಮ್ಮ, ಚೆನ್ನಾಗಿ ಮಾಡ್ತೀನಿ ಈ ಥರ ಅಂಥೇಳಿ. ನಾನಂದರೆ ಅಷ್ಟು ನನಗೇನು ಗೊತ್ತಾ, ಎಲ್ಲ ಕರೆಕ್ಟಾಗಿ ಇದೇ ಥರ ಮಾಡಬೇಕಂತಲ್ಲ. ನನಗೇನು ಎಲ್ಲ ಚೆನ್ನಾಗಿ ಆಗಬೇಕು. ಅಂದರೆ ನಾವು ನೋಡೋಕ್ಕೆ ಪ್ರೋಸೆಸ್ಸು ತುಂಬ ನೀಟಾಗಿ ಅಲ್ಲದೆ ಇದ್ರೂ ನನಗೆ ಅದರಲ್ಲಿ ರುಚಿ ಬರಬೇಕು. ಈಗ ಯಾವುದೇ ಒಂದು ತಿಂಡಿ ಆದ್ರೂ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬ ನೀಟಾಗಿ ಜೋಡಿಸ್ಕೊಂಡು ಮಾಡೋದಕ್ಕಿಂತನೂ ಅದರಲ್ಲಿ ಬರೋವಂಥ ರುಚಿ ನನಗಿಷ್ಟ ಆಗುತ್ತೆ. ತುಂಬ ಕ್ಲೀನಾಗಿ ಎಲ್ಲದೂ ನೀಟಾಗಿ ತೊಳ್ಕೊಂಡು ಅದಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಪ್ರೋಸೆಸ್ ಆ ರೀತಿಯಾಗಿ ಮತ್ತು ರುಚಿಯಾಗಿ ಬರಬೇಕು ನನಗೆ. ಆ ರೀತಿ ನಾನು ಮಾಡ್ತೀನಿ. ಅಂದರೆ ನೋಡೋದಕ್ಕೆ ಮಾತ್ರ ಚೆನ್ನಾಗಿ ಕಂಡ್ರೆ ಸಾಲದು ಅನ್ನೋದು ನನ್ನೊಂದು ಅಭಿಪ್ರಾಯ. ನೀವೇನಂತೀರ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ ನಾನು ತುಂಬ ಶೋಕೇಸ್ ಮಾಡೋದಕ್ಕೆ ಹೋಗೋದು. ಯಾವುದೇ ಒಂದು ಥಿಂಗ್ಸ್ ಆದ್ರೂ ಮನೆಯಲ್ಲಾಗಿರ್ಬೋದು ಅಥವಾ ನಾನು ಅಡುಗೆನಲ್ಲಾಗಿರ್ಬೋದು, ನಾನು ಆದಷ್ಟು ನ್ಯಾಚುರಲ್ಲಾಗಿ ನಾರ್ಮಲಾಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ ನಾನು ಇವಾಗ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಫ್ರಿಜ್ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತೇಳಿ ಏನು ಮಾಡಿದೆ, ಸ್ವಲ್ಪ ಬಾಕ್ಸು ಶಾರ್ಟೇಜ್ ಆಗಿದೆ, ತೊಗೋಬೇಕು ಅಂತ ಲಾಸ್ಟ್ ಟೈಮೇ ಅಂದ್ಕೊಂಡಿದ್ದೆ. ಬಟ್ ಇನ್ನೂವರೆಗೂ ತೊಗೊಳಕ್ಕಾಗಿಲ್ಲ. ಸ್ವಲ್ಪ ದೊಡ್ಡದು ಬೇಕು ಬಾಕ್ಸ್ಗಳು ಅಂತ ಹೇಳಿ. ಇದೆಲ್ಲ ಸ್ವಲ್ಪ ಚಿಕ್ಕದಾಗತ್ತೆ ಬಾಕ್ಸ್ಗಳು, ದೊಡ್ಡ ದೊಡ್ಡ ತರಕಾರಿ ಎಲ್ಲ ಹಿಡಿಸೋದೇ ಇಲ್ಲ ಇದು. ಹಾಗಾಗಿ ನೋಡ್ತಾ ಇದ್ದೀನಿ ಚೆನ್ನಾಗಿರೋದು ಬೇಕು ಅಂತ ಹೇಳಿ. ಇದು ಕೂಡ ಚೆನ್ನಾಗಿದೆ. ಅಂದರೆ ನಾವೇನಾದರೂ ಈ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಈ ರೀತಿ ಕ್ಯಾರೆಟು ಮತ್ತು ಬೀನ್ಸು ಈ ಥರ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇನ್ನು ತರಕಾರಿ ಸೊಪ್ಪು ಎಲ್ಲ ಸ್ವಲ್ಪ ಜಾಸ್ತಿ ಇದ್ದಾಗ ಕಷ್ಟ ಆಗುತ್ತೆ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಇವಾಗ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು, ಒಂದು ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಎಲ್ಲ ಬೇಗ ಎತ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು. ಬೇಗ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ತರಕಾರಿ ಇದ್ದರೆ ಸ್ವಲ್ಪ ಅದನ್ನೆಲ್ಲ ಎತ್ತಿಟ್ಟು ಎಲ್ಲ ತೊಳೆಯೋ ಅಷ್ಟರಲ್ಲಿ ಲೇಟ್ ಆಗುತ್ತೆ. ಹಾಗಾಗಿ ಈ ರೀತಿ ಮಾಡ್ಕೊಳ್ತೀನಿ ನಾನು. ತರಕಾರಿಯಲ್ಲೇ ಇನ್ನೇನು ಖಾಲಿ ಆಗೋ ಟೈಮ್ಗೆ ಫ್ರಿಜ್ನ ಕ್ಲೀನ್ ಮಾಡ್ಕೊಂಬಿಡ್ತೀನಿ, ಆವಾಗ ಈಸಿ ಆಗುತ್ತೆ. ಹಾಗೆಯೇ ಒಂದು ಫ್ರೂಟ್ಸ್ಗೆ ಒಂದು ಸ್ಟ್ಯಾಂಡನ್ನ ತರಿಸಿದ್ದೆ. ಅದನ್ನು ಈ ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ತೋರ್ಸೋಕ್ಕಾಗಿಲ್ಲ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ ತೋರಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಒಂದು ಸಕ್ಕತ್ತಾಗಿರೋ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಈ ಒಂದು ಸ್ಪೆಷಲ್ ರೆಸಿಪಿನ ಮಾಡಿಕೊಂಡು ತಿನ್ಬೋದಾಗಿದೆ. ಖಂಡಿತ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇವಾಗ ಫ್ರಿಜ್ಜೆಲ್ಲ ಕ್ಲೀನ್ ಆಯಿತು. ಎಲ್ಲ ಬಾಕ್ಸ್ಗೆಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ವಾಪಸ್ಸೆಲ್ಲ ಎತ್ತಿಡ್ತಾ ಇದ್ದೀನಿ. ಬಾಕ್ಸು ಸ್ವಲ್ಪ ಶಾರ್ಟೇಜ್ ಆಗಿದೆ, ನಾನು ಆಲ್ರೆಡಿ ಹೇಳಿದ್ದೆ ಕೂಡ. ಲಾಸ್ಟ್ ಟೈಮ್ ಫ್ರಿಜ್ ಕ್ಲೀನ್ ಮಾಡಿದಾಗ ಕೂಡ ಅದನ್ನೇ ಹೇಳಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಸೊಪ್ಪು ಎಲ್ಲದೂ, ಹೂವು ಎಲ್ಲದೂ ಹಾಗೆ ಸಪ್ರೇಟಾಗಿ ಕವರಲ್ಲೇ ಇಟ್ಟಿದ್ದೀನಿ ಸದ್ಯಕ್ಕೆ. ಇನ್ನು ಬಾಕ್ಸ್ಗೆ ತರಕಾರಿ, ಟೊಮ್ಯಾಟೊ ಎಲ್ಲ ಹಾಕಿಟ್ಟು ಈ ಕಡೆ ಸ್ವಲ್ಪ ನ್ಯೂಸ್ ಪೇಪರು ಹಾಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ತೆಂಗಿನಕಾಯಿನ ಹಾಗೆ ಹೊರಗಡೆ ಇಡ್ತೀನಿ. ಬಾಕ್ಸಲ್ಲಿ ಇಡೋದಿಲ್ಲ ನಾನು ತೆಂಗಿನಕಾಯಿ, ಯಾಕಂದರೆ ಹಾಳಾಗುತ್ತೆ ಅದು. ಹೊರಗಡೆ ಇಟ್ಟರೆ ಅಟ್ಲೀಸ್ಟ್ ಒಣಗತ್ತೆ. ಆವಾಗ ನಾವು ಎಣ್ಣೆ ಹಾಕಿಸ್ತೀವಲ್ಲ ಅದ್ರ ಜೊತೆಗೆ ಹಾಕ್ಬೋದು. ಹಾಗೆ ಇದ್ದರೆ ಕೂಡ ಇವಾಗ ಕಂಪ್ಲೀಟಾಗಿ ಫ್ರಿಜ್ ಕೆಲಸ ಮುಗೀತು. ಅದಾದ ನಂತರ ನಾವೇನು ಮಾಡಿದ್ವಿ, ಸಂಜೆ ರಾಯರ ಮಠಕ್ಕೆ ಹೋಗಿದ್ವಿ ಗುರುವಾರ. ಚೆನ್ನಾಗಿತ್ತು, ತುಂಬಾ ಖುಷಿಯಾಯಿತು. ನಾನು ಮತ್ತು ನಮ್ಮ ಕೃಷ್ಣ, ನಮ್ಮ ಬೆಳ್ಳಿ 3 ಜನನೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿಂದ್ಕೊಂಡು ಖುಷಿಯಿಂದ ಬಂದ್ವಿ. ತುಂಬಾ ಖುಷಿಯಾಯಿತು. ತುಂಬ ಚೆನ್ನಾಗಿ ಆಯಿತು ದರ್ಶನ ಅಂತ ಹೇಳ್ಬೋದು.
ಸೋಮವಾರದ ವ್ಲಾಗ್. ಸೋಮವಾರ ನಾನು ಸಂಜೆ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಪಿಜ್ಜಾ ಮಾಡಿದ್ದೆ. ಅಂದರೆ ಬರ್ತಾ ಪಿಜ್ಜಾ ತರಿಸೋಣ, ಡೊಮಿನೋಸ್ಗೆ ಹೋಗೋಣ, ಪಿಜ್ಜಾ ತಿನ್ನೋಣ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನೇನು ಹೇಳಿದೆ, ಮನೆಯಲ್ಲೇ ಮಾಡ್ಕೊಡ್ತೀನಿ ಬನ್ನಿ ಅಂತ ಮನೆಗೆ ಕರ್ಕೊಂಬಂದೆ. ಮಾಡಲೇಬೇಕು, ನೀನು ಸುಮ್ಮನೆ ಮನೇಲಿ ಮಾಡ್ತೀನಿ ಅಂತ ಹೇಳ್ತೀಯ, ಮಾಡಲ್ಲ ನೀನು ಅಂತ ಹೇಳ್ತಾಯಿದ್ರು. ಇಲ್ಲ ಖಂಡಿತ ಮಾಡ್ತೀನಿ ಅಂತೇಳಿ ಮನೆಗೆ ಕರ್ಕೊಂಬಂದೆ. ಇವಾಗ ನಾನಿಲ್ಲಿ ಪಿಜ್ಜಾ ಬೇಸ್ಗೆ ಹೆಸರುಬೇಳೆ ಒಂದು 3 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳ್ಕೊಂಡು ಒಂದು ಕ್ಲಿಯರ್ ವಾಟರ್ ಬರಬೇಕು ಆ ಥರ ನೀಟಾಗಿ ತೊಳ್ಕೊಂಡು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ನೆನೆಸೋದಕ್ಕೆ ಬಿಡೋಣ. ಸಖತ್ತಾಗಿರುತ್ತೆ ಪಿಜ್ಜಾ. ಯಾವುದೇ ರೀತಿ ಮೈದಾ ಹಿಟ್ಟಾಗಿರ್ಬೋದು ಅಥವಾ ಗೋಧಿ ಹಿಟ್ಟಾಗಿರ್ಬೋದು, ಯಾವುದರ ಅವಶ್ಯಕತೆಯೂ ಇಲ್ಲ. ಹಾಗೆಯೇ ಓವೆನ್ ಕೂಡ ಬೇಡ. ತುಂಬ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಇದನ್ನು ಮಾಡ್ಬೋದಾಗಿದೆ. ಹಾಗೆಯೇ ಆರೋಗ್ಯಕರವಾದಂಥ ಪಿಜ್ಜಾ. ಚೀಸ್ ಒಂದು ಬಿಟ್ಟರೆ ಇನ್ನೆಲ್ಲದೂ ಓಕೆ, ಇನ್ನೆಲ್ಲದೂ ಹೆಲ್ದಿ ಅಂತಲೇ ಹೇಳ್ಬೋದು. ಇನ್ನು ನಾನಿಲ್ಲಿ ಪಿಜ್ಜಾ ಸಾಸ್ ಮಾಡ್ತಾ ಇದ್ದೀನಿ, ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಟೊಮ್ಯಾಟೊ ಹಾಗೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ಸ್ಟಂಟಾಗಿ ಪಟಾಪಟ್ ಅಂತ ಮಾಡಬೇಕಂದ್ರೆ ಟೊಮ್ಯಾಟೊ ಸಾಸ್ ಇರುತ್ತಲ್ಲ, ಅದನ್ನು ತಗೊಂಡು ಅದರಲ್ಲಿ ಅದಕ್ಕೆ ಏನು ಆರಿಗ್ಯಾನೋ ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ಅಥವಾ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಮತ್ತು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಪಿಜ್ಜಾ ಸಾಸು ರೆಡಿ ಆಗುತ್ತೆ. ಅಂದರೆ ನಾವು ಟೊಮ್ಯಾಟೊ ಸಾಸ್ಗೆ. ಆದರೆ ನಾನಿಲ್ಲಿ ಮನೆಯಲ್ಲೇ ಮಾಡ್ತಾಯಿದ್ದೀನಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸ್ಕೊಂಡು. ಮೊದಲು ನಾನಿಲ್ಲಿ ಟೊಮ್ಯಾಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಆದರೆ ನಾನು ಸಿಪ್ಪೆನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಟೊಮ್ಯಾಟೊಯಿಂದ. ಅದು ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್ಲು. ಸಿಪ್ಪೆ ತೆಗಿಲೇಬೇಕು ಅಂತ ಏನೂ ಇಲ್ಲ. ಸಿಪ್ಪೆ ಸಮೇತ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಒಂದೇ ಒಂದು ರೌಂಡು ರುಬ್ಕೊಂಡ್ರೆ ಪಿಜ್ಜಾ ಸಾಸು ರೆಡಿ ಆಗುತ್ತೆ. ಆದರೆ ನಾನಿಲ್ಲಿ ಸಿಪ್ಪೆ ತೆಗಿಬೇಕು ಅಂತ ಅಂದ್ಕೊಂಡು ಹಾಗಾಗಿ ಇದನ್ನು ಈ ರೀತಿ 2 ಹೋಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ನಾನು ಬೆಳ್ಳುಳ್ಳಿ ಕೂಡ ಒಂದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಆಯಿತು. ನಾನು ಮಾಡ್ತಾ ಇರೋದು ಚಿಕ್ಕದು 3 ಪಿಜ್ಜಾ. ನಾನು ದೊಡ್ಡ ಪಿಜ್ಜಾನೇ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಪ್ಯಾನು ದೊಡ್ಡದಿರಲಿಲ್ಲ. ಅಲ್ಲಿ ನಾನು ಚಿಕ್ಕ ಪ್ಯಾನ್ ಇಟ್ಬಿಟ್ಟೆ, ಅಂದರೆ ಬಾಣಲಿ ಇಟ್ಬಿಟ್ಟೆ. ಹಾಗಾಗಿ ಅದು ಸ್ವಲ್ಪ ಚಿಕ್ಕದಾಗಿ ಬಂತು. ದೊಡ್ಡದಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು 2 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಬಿಡಿಸಿಟ್ಕೊಂಡಿರೋ ಅಂಥ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕೋಬೇಕು. ಅಂದರೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಸೇರಿಸ್ಕೋಬೇಕು. ಒಂದೇ ಈರುಳ್ಳಿ ತೊಗೊಂಡಿರೋ ಅಂಥದ್ದು. ಇದು 2 ಚೆನ್ನಾಗಿ ಫ್ರೈ ಆದಮೇಲೆ, ಅಂದರೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು. ಅದಾದ ನಂತರ ನಾವು ಇದಕ್ಕೆ ಟೊಮ್ಯಾಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು. ಇದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಸಣ್ಣದಾಗಿ ಚಾಪ್ ಮಾಡಿ ಟೊಮ್ಯಾಟೊನ ಸೇರಿಸ್ಕೋಬೋದು. ಯಾವುದೇ ರೀತಿ ಇದೇ ಥರ ಮಾಡಬೇಕು ಅಂತಿಲ್ಲ. ಇದು ಕಂಪ್ಲೀಟ್ಲಿ ಆಪ್ಷನಲ್. ನಾನಿಲ್ಲಿ ಸಿಪ್ಪೆ ತಕ್ಕೊಳ್ಳೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಆರಿಗ್ಯಾನೋ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬಂದು ಪ್ಯಾಕೆಟು ನಾನು ತರಿಸಿರೋ ಅಂಥದ್ದು. ನೀವು ಬೇಕಂದರೆ ಇದನ್ನು ಬಾಟಲ್ ಬರುತ್ತೆ, ಅದನ್ನು ಕೂಡ ತರಿಸಿಟ್ಕೋಬೋದು. ನನ್ನದು ಡೇಟು ಮುಗ್ದೋಗ್ಬಿಟ್ಟಿತ್ತು, ನಾನು ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಪ್ಯಾಕೆಟಲ್ಲಿ ತರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಮಿಕ್ಸಿ ಜಾರ್ಗೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ರುಬ್ಕೊಳ್ತೀನಿ. ಒಂದೇ ಒಂದು ರೌಂಡು ಈಗ ಅಂದ್ಕೊಂಬಿಟ್ರೆ ಚಿಲ್ಲಿ ಫ್ಲೇಕ್ಸು ರೆಡಿ ಆಗಿಬಿಡುತ್ತೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿಲ್ಲ, ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು ಒಂದೇ ಒಂದು ರೌಂಡು ಮಾಡಿಕೊಂಡ್ರೆ, ಒಂದೇ ಒಂದು ರೌಂಡು ಮಿಕ್ಸಿನಲ್ಲಿ ರುಬ್ಕೊಂಡ್ರೆ ಸಖತ್ತಾಗಿರುವಂಥ ಚಿಲ್ಲಿ ಫ್ಲೇಕ್ಸು ರೆಡಿ ಆಗುತ್ತೆ. ಈಗ ಟೊಮ್ಯಾಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಿದೆ. ಸೊ ಚೆನ್ನಾಗಿ ಬೆಂದ ಮೇಲೆ ಏನಾಗುತ್ತೆ, ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅದು ಈಸಿಯಾಗಿ ನಾವು ಇದ್ರದ್ದು ಸಿಪ್ಪೆನ ತೆಗಿಬೋದು. ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶಿ ಆಗೋವರೆಗೂ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ನಾವು ಈ ಪಿಜ್ಜಾ ಸಾಸ್ಗೆ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಂದ್ರೆ ಇದನ್ನು ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೇ ಒಂದು ಸುತ್ತು ಒಂದು ಸರಿ ಹಿಂಗೆ ಅಂದ್ಬಿಟ್ರೆ ರೆಡಿ ಆಗಿಬಿಡುತ್ತೆ. ಸಖತ್ತಾಗಿರುವಂಥ ಹೋಮ್ ಮೇಡ್ ಪಿಜ್ಜಾ ಸಾಸು ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದು ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ನೀವು ಇದು ತುಂಬ ಕೆಂಪಾಗಿ ಬರಬೇಕು ಅಂತ ಅಂದರೆ ನೀವು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿನ ನೆನೆಸಿಟ್ಬಿಟ್ಟು ಸೇರಿಸ್ಕೊಂಡು ರುಬ್ಕೋಬೋದಾಗಿದೆ. ಈಗ ಕೊನೆಯಲ್ಲಿ ನಾನಿಲ್ಲಿ 2 ಚಮಚದಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದನ್ನು ಒಂದು 2 ನಿಮಿಷ ಮುಚ್ಚಿ ಒಂಚೂರು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ಕೊಂಡು ಆಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡೋಣ. ಈ ಕಡೆ ನಾವಿಲ್ಲಿ ಪಿಜ್ಜಾ ಬೇಸ್ಗೆ ಅಂತ ಹೇಳಿ ಹೆಸರು ಬೇಳೆನ ನೆನೆಸಿಟ್ಟಿದ್ವಿ ಅಲ್ಲ, ಅದನ್ನು ಇವಾಗ ರುಬ್ಕೊಂಡು ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ
3 ಪಿಜ್ಜಾ ಆಗುವಷ್ಟು ಹೆಸರುಬೇಳೆನ ಅಂದರೆ 3 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಇಂಚಷ್ಟು ಶುಂಠಿ, 1/4 ಕಪ್ಪಷ್ಟು ಮೊಸರು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1/4 ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ಈ ಕಡೆ ಟೊಮ್ಯಾಟೊ ಕೂಡ ತಣ್ಣಗಾಗಿದೆ, ಅದನ್ನು ಕೂಡ ರುಬ್ಕೊಳ್ತಾ ಇದ್ದೀನಿ ಅಂದರೆ ಪಿಜ್ಜಾ ಸಾಸ್ಗೆ. ಒಂದೇ ಒಂದು ಸುತ್ತು, ಇದು ಜಾಸ್ತಿ ಬೇಡ, ಏಕೆಂದರೆ ಟೊಮ್ಯಾಟೊ ಫುಲ್ಲು ಮ್ಯಾಶಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಒಂದೇ ಒಂದು ಸುತ್ತು ಈಗ ಅಂದ್ಕೊಂಬಿಟ್ರೆ ಮಿಕ್ಸಿನಲ್ಲಿ ಪಿಜ್ಜಾ ಸಾಸು ಸಖತ್ತಾಗಿ ರೆಡಿ ಆಗುತ್ತೆ ಮನೆಯಲ್ಲೇ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಪಿಜ್ಜಾ ಸಖತ್ ಇಷ್ಟ ಆಯಿತು ಮಕ್ಕಳಿಗೆಲ್ಲ. ನೀವು ನೋಡಿ ಅವ್ರ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಇನ್ನು ಇವಾಗ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಂಬಿಡೋಣ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಪ್ಯಾನ್ ಇಟ್ಕೋಬೇಕಾಗಿತ್ತು, ವೈಟ್ ಪ್ಯಾನ್ ಇತ್ತಲ್ಲ ನಮ್ಮ ಮನೇಲಿ, ಅದು ಇಟ್ಕೊಂಡಿದ್ರೆ ಸ್ವಲ್ಪ ದೊಡ್ಡದಾಗಿ ಬಂದಿರೋದು ಪಿಜ್ಜಾನ. ನಾನು ಇದೇ ಸಾಕಾಗತ್ತೆ ಅಂತ ಹೇಳಿ ಇಲ್ಲೇ ಮೇಲೆ ಸಿಕ್ತಲ್ಲ ಬಾಣಲಿ ಅಂತ ಹೇಳಿ ಇದನ್ನೇ ತೊಗೊಂಡೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀನಿ. ಎಣ್ಣೆ ಸವರ್ಕೊಂಡು ನಾವೇನು ರುಬ್ಕೊಂಡಿದ್ದೀವಲ್ವ ಹೆಸರುಬೇಳೆ ಮತ್ತು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಹಾಗೆಯೇ ಮೊಸರು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಹರಡಿಸ್ಕೋಬೇಕು. ಚಿಕ್ಕದಾಗಿ ಹರಡಿಸ್ಕೊಂಡಿದ್ದೀನಿ. ಹರಡಿಸ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅಂದರೆ ಸ್ವಲ್ಪ ಕಲರ್ ತುಂಬ ಚೇಂಜ್ ಆಗಬಾರ್ದು. ಚೇಂಜ್ ಆದ್ರೂ ಏನು ತೊಂದರೆ ಇಲ್ಲ, ಅದೇ ನಮಗೆ ಗೊತ್ತಾಗೋದು ಇಲ್ಲ ಅದು ಕಲರ್ ಚೇಂಜ್ ಆಗಿರೋದು. ಈಗ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಪಿಜ್ಜಾಗೆ ಟಾಪಿಂಗ್ಸ್ ಎಲ್ಲ ಹಾಕಿ ಮತ್ತೊಮ್ಮೆ ಬೇಯಿಸ್ಕೊಂಡ್ರೆ, ಚೀಸೆಲ್ಲ ಕರಗೋ ಥರ ಬೇಯಿಸ್ಕೊಂಡ್ರೆ ಸಖತ್ತಾಗಿರೋವಂಥ ಪಿಜ್ಜಾ ರೆಡಿ ಆಗುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನೀವು ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಸಾಕಷ್ಟು ಪಿಜ್ಜಾನ ಮಾಡ್ಬೋದು. ನೀವೇನು ಒಂದು ಪಿಜ್ಜಾಗೆ ನೀವೇನು ಇನ್ವೆಸ್ಟ್ ಮಾಡ್ತೀರಾ ಅದೇ ದುಡ್ಡಲ್ಲಿ ನೀವು ಮನೆಯಲ್ಲಿ 3ರಿಂದ 4 ಪಿಜ್ಜಾನ ಮಾಡಿಕೊಂಡು ತಿನ್ಬೋದು. ಇವಾಗ ಫೈನಲ್ ಪ್ರೋಸೆಸ್ ಶುರು ಮಾಡೋಣ. ಟಾಪಿಂಗ್ಸ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಪಿಜ್ಜಾ ಸಾಸ್ ಮತ್ತು ಚೀಸು ಮತ್ತು ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಮತ್ತು ಜೋಳ ಮತ್ತು ಪನ್ನೀರ್, ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಇದಿಷ್ಟು ಟಾಪಿಂಗ್ಸ್ಗೆ ತೊಗೊಂಡಿದ್ದೀನಿ. ಈ ಕಡೆ ಪಿಜ್ಜಾ ಬೇಸ್ನ ಇಟ್ಕೊಂಡು ಅದ್ರ ಮೇಲೆ ನಾವು ಸ್ವಲ್ಪ ಇದು ಏನಪ್ಪ ಪಿಜ್ಜಾ ಸಾಸ್ನ ಹರಡಿಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಚೀಸು ಮತ್ತು ಆರಿಗ್ಯಾನೋ ಇದು ಎರಡನ್ನೇ ನಾನು ಹೊರಗಡೆಯಿಂದ ಇವತ್ತು ತರಿಸಿರೋ ಅಂಥದ್ದು. ಇನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಮನೆಯಲ್ಲೇ ಇದ್ದಿರೋ ಅಂಥದ್ದು. ಅಂದರೆ ಪನ್ನೀರು ಇರುತ್ತೆ ಯಾವಾಗೂ, ಈ ಕಡೆ ಜೋಳ ಇರುತ್ತೆ, ಈರುಳ್ಳಿ ಇರುತ್ತೆ, ಕ್ಯಾಪ್ಸಿಕಮ್ ಇರುತ್ತೆ, ಚೀಸು ಮತ್ತು ಇದು ಆರಿಗ್ಯಾನೋ ಎರಡನ್ನೇ ನಾನು ಹೊರಗಡೆಯಿಂದ ತರಿಸಿರೋ ಅಂಥದ್ದು. ಎಲ್ಲ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಸುಲಭವಾಗಿ ಸಖತ್ತು ರುಚಿಯಾಗಿರುವಂಥ ಪಿಜ್ಜಾನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಅದು ಕೂಡ ತುಂಬ ಸುಲಭವಾಗಿ, ಏನು ಇದು ನೀವೇ ನೋಡಿದ್ರಲ್ಲ, ಏನಂಥ ಪ್ರೊಸೆಸ್ ಏನಲ್ಲ, ದೊಡ್ಡ ಪ್ರೊಸೆಸ್ ಏನಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆ ರೀತಿಯಾದಂಥ ಒಂದು ಈಸಿ ರೆಸಿಪಿ ಇದು. ಈಗ ಚೀಸ್ನ ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಚೀಸಿಯಾಗಿದ್ದರೆ ಇಷ್ಟ ಆಗುತ್ತೆ ಮಕ್ಕಳಿಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಚೀಸ್ ಹಾಕ್ಕೊಂಡು ಟಾಪಿಂಗ್ಸ್ಗೆ ನಾನಿಲ್ಲಿ ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕ್ಯಾಪ್ಸಿಕಮ್, ಈರುಳ್ಳಿ, ಆಮೇಲೆ ಕಾರ್ನ್ ಇದಿಷ್ಟೂ ಹಾಕ್ಕೊಂಡು ಮತ್ತು ಅದೇ ಬಾಣಲಿನಲ್ಲಿ ಚೀಸ್ ಮೆಲ್ಟ್ ಆಗೋವರೆಗೂ ಸಣ್ಣ ಊರಿನಲ್ಲಿ ಮುಚ್ಚಿ ಇಟ್ಟರೆ ಅಂದರೆ ಒಂದು 5 ನಿಮಿಷನ ಇಲ್ಲ ಒಂದು 4 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಸಖತ್ತಾಗಿರುವಂಥ ಪಿಜ್ಜಾ. ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೆಯೇ ಬರೀ ಹೆಸರುಬೇಳೆ ಒಂದೇ ಅಲ್ಲ, ಹೆಸರು ಕಾಳು, ಕಡಲೆಕಾಳು, ಈ ರೀತಿ ಯಾವ ಗ್ರೇನ್ ಬೇಕಾದರೆ ನೀವು ಇದಕ್ಕೆ ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಬೋದಾಗಿದೆ. ಅಂದರೆ ಈ ಒಂದು ಪಿಜ್ಜಾ ಬೇಸ್ನ ಮಾಡಿಕೊಂಡು ಮಲ್ಟಿಗ್ರೇನ್ ಪಿಜ್ಜಾ ಬೇಸ್ ಥರ ಮಾಡಿಕೊಂಡು ಅದರ ಮೇಲೆ ನೀವು ಪಿಜ್ಜಾ ಸಾಸ್ ಮತ್ತು ಇದೆಲ್ಲ ಸೇರಿಸ್ಕೊಂಡು ಒಳ್ಳೆ ಟೇಸ್ಟಿಯಾಗಿ ಹಾಗೆಯೇ ಹೆಲ್ದಿಯಾಗಿ ಪಿಜ್ಜಾನ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಟೈಮ್ ನಾನು ಆ ರೀತಿಯಾದಂಥ ಒಂದು ಪಿಜ್ಜಾನ ತೋರಿಸ್ತೀನಿ, ಓಕೆನಾ? ಬ್ರೆಡ್ ಪಿಜ್ಜಾ ಕೂಡ ಒಂದು ಸರಿ ತೋರಿಸಿದೆ, ಚೆನ್ನಾಗಿತ್ತು. ನಮ್ಮನೇಲಿ ಇತ್ತೀಚಿನ ದಿನಗಳಲ್ಲಿ ಬ್ರೆಡ್ಡು ಮತ್ತು ಬೇಕ್ರಿ ಐಟಮ್ ಆಗಿರ್ಬೋದು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ದೀನಿ ನಾನು. ಹೊರಗಡೆ ಪ್ಯಾಕೆಟ್ ಫುಡ್ ಇದನ್ನೆಲ್ಲ ತುಂಬ ರೇರಾಗಿ ಹೊರಗಡೆ ಫುಡ್ಡು ತಿನ್ನಿಸ್ತಾ ಇರೋದು, ಆದಷ್ಟು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತೀನಿ. ಎಷ್ಟೋ ಸರಿ ಅಂದ್ಕೊಳ್ತೀನಿ, ಅಂದರೆ ಹೊರಗಡೆ ಫುಲ್ಲು ಕಂಪ್ಲೀಟಾಗಿ ತಿನ್ನೋದೇ ಇಲ್ಲ ಅಂತ ಏನಿಲ್ಲ, ತಿನ್ನಬೇಕಾಗತ್ತೆ ಅಂತ ಸಂದರ್ಭ ಇದೆ. ಇವಾಗೇನು ಮಾಡೋದಕ್ಕಾಗಲ್ಲ, ಆದ್ರೂ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇನ್ನು ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಚೀಸ್ನ ಮೇಲ್ಗಡೆ ಆ್ಯಡ್ ಮಾಡಿ ಅದಾದ ನಂತರ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಾನು ಸ್ವಲ್ಪ ಟೇಸ್ಟ್ ಇರಲಿ ಅಂತ ಒಂಚೂರು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿಕೊಂಡು ಇದಾದಮೇಲೆ ಓವಿನೇನು ಬೇಡ, ಇದಕ್ಕೆ ಡೈರೆಕ್ಟಾಗಿ ನಾವು ಇದನ್ನು ಏನು ಬಾಣಲಿನಲ್ಲಿ ನಾವು ಪಿಜ್ಜಾ ಬೇಸ್ ಮಾಡ್ಕೊಂಡ್ವಿ ಅಲ್ಲ ಅದೇ ಬಾಣಲಿನಲ್ಲಿ ನೀಟಾಗಿ ಇಟ್ಬಿಟ್ಟು ಚೀಸೆಲ್ಲ ಮೆಲ್ಟ್ ಆಗೋವರೆಗೂ
ಒಂಚೂರು ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಸಖತ್ತಾಗಿರೋ ಅಂಥ ಪಿಜ್ಜಾ. ಇನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಮುದ್ದೆ ರೆಸಿಪಿ ತೋರಿಸಿದ್ದೆ ಅಲ್ಲ, ಆ ಪಾತ್ರೆದು ಲಿಂಕ್ನ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ನಾನು ಆ ಪಾತ್ರೆಯಲ್ಲಿ ಮುದ್ದೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಅದು ಹಿಡ್ಕೊಳ್ಳೋದಕ್ಕೆ ಈಸಿ ಆಗಿದೆ ಅಂತೇಳಿ. ಅದು ಒಂದು ಇಡ್ಲಿ ಪಾತ್ರೆ, ಅದನ್ನು ನಾನು ಇವಾಗ ಕಂಪ್ಲೀಟ್ಲಿ ಮುದ್ದೆ ಪಾತ್ರೆಯಾಗಿ ಇಟ್ಕೊಂಡಿದ್ದೀನಿ. ಅಂದರೆ ಅದರಲ್ಲಿ ಬೇಗನೂ ಅಂದರೆ ಜಾಸ್ತಿ ಕ್ಲೀನ್ ಮಾಡೋದು ಇರೋಲ್ಲ, ನೆನೆಸಿಟ್ಬಿಟ್ರೆ ಚೆನ್ನಾಗಿ ಬಿಟ್ಕೊಂಡ್ಬಿಡುತ್ತೆ ಮುದ್ದೆ ಎಲ್ಲ. ಹಾಗಾಗಿ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಟ್ಕೊಳ್ಳೋದಕ್ಕೆ ಕೂಡ ಬಟ್ಟೆ ಆಗಲಿ ಅಥವಾ ಇಕ್ಕಳಾಗಲಿ ಅವಶ್ಯಕತೆ ಇಲ್ಲ, ಅಲ್ಲೇ ಸೈಡಲ್ಲಿ ಹ್ಯಾಂಡಲ್ ಇರೋದ್ರಿಂದ ಈಸಿ ಆಗುತ್ತೆ ಅಂಥೇಳಿ ನಾನು ಆ ಪಾತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಅದು ಇಂಡಸ್ ವ್ಯಾಲಿ ಅವ್ರದ್ದು. ಅದರದ್ದು ನಾನು ಪ್ರಾಡಕ್ಟ್ನ ಬೇಕಂದರೆ ಟ್ಯಾಗ್ ಮಾಡಿರ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಹಾಗೆಯೇ ಮಿಕ್ಸಿ ಬಗ್ಗೆ ಕೂಡ ಕೇಳಿದ್ರಿ, ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಅದನ್ನು ಹೇಳಿದ್ದೆ. ಈ ವಿಡಿಯೋದಲ್ಲೂ ಕೂಡ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ. ಆಫ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು, ಆದರೆ ಆನ್ಲೈನಲ್ಲಿ ಕೂಡ ನಾನು ಚೆಕ್ ಮಾಡಿದಾಗ ಅದು ಅವೈಲೇಬಲ್ ಇದೆ, ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಇದೆ. ಆದರೆ ನನಗೆ ಗೊತ್ತಿಲ್ಲ ಅದು ಆನ್ಲೈನಲ್ಲಿ ಹೇಗಿರುತ್ತೆ ಅಂತೇಳಿ. ನಾವು ಹೊರಗಡೆ ಹೋಗಿ ನೋಡಿ ಟೆಸ್ಟ್ ಮಾಡಿ ತೊಗೊಂಡಿರೋ ಅಂಥದ್ದು. ಇನ್ನು ಇವತ್ತಿನ ವ್ಲಾಗ್ಗೆ ಬಂದರೆ ಮಕ್ಕಳಂತೂ ಎಷ್ಟು ಖುಷಿ ಪಡ್ತಾರೆ ಅಂದರೆ ಅವ್ರು ಏನಾದರೂ ಕೇಳಿದ ತಕ್ಷಣ ಕೊಡಿಸಿದ್ರೆ ಅಥವಾ ಏನಾದರೂ ಅವರು ಹೇಳಿದ ತಕ್ಷಣ ಮಾಡಿದ್ರೆ, ಅಂದರೆ ನಾನು ಸ್ವಲ್ಪ ಸತಾಯಿಸ್ತೀನಿ ಮಕ್ಕಳಿಗೆ. ಅಂದರೆ ಏನೇ ಒಂದು ವಸ್ತು ಆದ್ರೂ ಅವ್ರಿಗೆ ತಕ್ಷಣವೇ ಸಿಗೋದು ಥರ ಮಾಡೋದಿಲ್ಲ ನಾನು, ಯಾವುದೇ ಒಂದು ವಸ್ತು ಆದರೂ ಅಷ್ಟೇ. ಅವರು ಸ್ವಲ್ಪ ವೆಯ್ಟ್ ಮಾಡಬೇಕು, ಆ ಒಂದು ಪೇಷನ್ಸ್ ಬರಬೇಕು ಅಂತ ಹೇಳಿ ನಾನು ಯಾವುದನ್ನು ಪಟ್ ಅಂತ ಅವ್ರಿಗೆ ಕೇಳಿದ ತಕ್ಷಣ ಕೊಡಿಸೋ ಅಂಥದ್ದು ಈ ರೀತಿ ಮಾಡೋದಿಲ್ಲ. ಆದರೆ ಇವತ್ತು ಪಿಜ್ಜಾನ ತಕ್ಷಣವೇ ಮಾಡಿಕೊಟ್ಟೆ. ಹಾಗಾಗಿ ಅವ್ರ ಖುಷಿ ನೋಡಬೇಕಾಗಿತ್ತು, ಎಷ್ಟು ಖುಷಿ ಪಡ್ತಾಯಿದ್ರು. ಮಮ್ಮಿ ಮಾಡಲ್ಲ ನೀನು ಅಂತ ಅಂದ್ಕೊಂಡಿದ್ದೆ ಮಮ್ಮಿ, ನೀನು ಸುಮ್ಮನೆ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ. ಮಾಡೋದಿಲ್ಲ, ಎಷ್ಟೊಂದು ದಿನ ಬೇಕು, ಇನ್ನೂ ಇವತ್ತು ಹೇಳಿರೋದು ಇನ್ನೂ ಎಷ್ಟು ದಿನ ಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಆದರೆ ಮಾಡಿಕೊಟ್ಬಿಟ್ಟೆ ನೀನು, ತುಂಬ ಥ್ಯಾಂಕ್ಸ್ ಮಮ್ಮಿ, ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು ಅಂತ ಹೇಳ್ತಾಯಿದ್ರು. ಇನ್ನು ಒಂದು 4-5 ಮಿನಿಟ್ಸಲ್ಲಿ ಪಿಜ್ಜಾ ಸಖತ್ತಾಗಿ ರೆಡಿ ಆಯಿತು. ಆವಾಗಲೇ ಅಂದರೆ ಈ ಪಿಜ್ಜಾನ ಬೇಯೋದಕ್ಕೆ ಇಟ್ಬಿಟ್ಟು ಆ ಪಿಜ್ಜಾಗೆ ಟಾಪಿಂಗ್ಸ್ ಹಾಕೋ ಅಷ್ಟರಲ್ಲಿ ಈ ಪಿಜ್ಜಾ ಸಖತ್ತಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಚೀಸೆಲ್ಲ ಮೆಲ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂಥೇಳಿ. ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ನೋಡೋದಕ್ಕೂ ಅಷ್ಟೇ, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ಆಫ್ ಮಾಡಲಾ? ಇಲ್ಲ, ಹಾಂ ಆಫ್ ಮಾಡಿ. ಖಾರ ಬೇಕಾ? ಸ್ವಲ್ಪ ಜಾಸ್ತಿ ಸಾಕು. ಹೊರಗಡೆಯಿಂದ ತಂದಿರೋ ಥರನೇ ಖಾರನೇ ಇದೆ. ಚೀಸಿಯಾಗಿರುತ್ತೆ ಹಿಂಗೆ ಎತ್ತಾಗ. ಚೀಸ್ ಫುಲ್ ಮಾಡು. ಬರ್ತಾ ಇದೆಯಾ? ಕೃಷ್ಣನ್ ರಿಯಾಕ್ಷನ್ ತೋರಿಸು. I'm capturing his reaction. ಹೆಂಗಿದೆ? ಚೆನ್ನಾಗಿದೆಯಾ? ಪ್ಲೇಟ್ಗೆ ಹಾಕ್ಕೊಡ್ತೀನಿ ನಾನು. ನಮ್ಮ ಚಿನ್ನಿದು ಪಿಜ್ಜಾ ರೆಡಿಯಾಗಿದೆ ಇವಾಗ. ಚೆನ್ನಾಗಿದೆಯಾ? ನೋ ಮೈದಾ ಪಿಜ್ಜಾ, ಹೆಲ್ದಿ ಪಿಜ್ಜಾ. ಸಖತ್ ಟೇಸ್ಟಿಯಾಗಿರೋ ಪಿಜ್ಜಾ ಒಟ್ಟಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.